ನಮಸ್ಕಾರ ಎಲ್ಲರಿಗೂ ಬಾಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಪಾರ್ಟ್ ನನಗೆ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಪಟ ನನಗೆ. ಮೊದಲನೇ ಅಪ್ಡೇಟ್ ಇದು ಒಂಥರ ಇಟ್ಸ್ ಆಲ್ ಅಬೌಟ್ ಶಿಖರ್ ಧವನ್ ಅಂತ ಹೇಳಬೇಕು. ಫುಲ್ ಸೆನ್ಸೇಷನಲ್ ಅವರ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರಿಂದ ಅವರು ಅವರ ಲೈಫ್ ಟೈಮಲ್ಲಿ ಆಡಿರುವಂಥ ಅತಿ ಬೆಸ್ಟ್ ಇನ್ನಿಂಗ್ಸ್ ಯಾವುದು ಅಂತ ಅವರನ್ನೇ ಹೇಳಿದ್ರು. ಅವ್ರಿಗೆ ಅನ್ಸೋ ಪ್ರಕಾರ ಇಟ್ಸ್ ಆನ್ 2019 ವರ್ಲ್ಡ್ ಕಪ್ಪಲ್ಲಿ ಆಸ್ಟ್ರೇಲಿಯಾ ಮೇಲೆ ನಾನು ಫ್ರ್ಯಾಕ್ಚರ್ ಮಾಡ್ಕೊಂಡ್ರು ಕೂಡ ನಾನು ಪೈನ್ ಕಿಲ್ಲರ್ ತೊಗೊಂಡ್ಬಿಟ್ಟು ಆಡಿದ್ನಲ್ಲ, ಸೊ ಆ ಇನ್ನಿಂಗ್ಸ್ ಏನಿದೆ ಅದು ನಾನು ಮರೆಯೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಹೌದು, ಅದನ್ನು ಯಾರು ಕೂಡ ಮರೆಯೋಕ್ಕಾಗೋದಿಲ್ಲ. 2019 ವರ್ಲ್ಡ್ ಕಪ್ನ ಅವ್ರು ಯಾವ ಥರ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಅವರೇ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗ್ತಾರೆ, ಅವರೇ ಒಂಥರ ಟೂರ್ನಮೆಂಟ್ ಗೆಲ್ಸ್ಬಿಡಿದ್ರು ನಮಗೆ ಅನ್ನೋ ಥರ ಸ್ಟಾರ್ಟ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ ಆಗಿ ಅವರಿಗೆ ತಮ್ಮ ಇಂಜುರಿ ಆಗುತ್ತೆ, ಆಮೇಲೆ KL ರಾಹುಲ್ ಸೇರ್ಕೊಂತಾರೆ ಮಧ್ಯಕ್ಕೆ. ಸೊ ಅದಾದಮೇಲೆ ಏನಾಯಿತು ಅಂತ ನಿಮಗೆ ಗೊತ್ತಿಲ್ಲ. 2019 ವರ್ಲ್ಡ್ ಕಪ್ಪು ಅನ್ಫಾರ್ಚುನೇಟ್ಲಿ ಆ ವರ್ಷ ನಾವು ಗೆಲ್ಲಕ್ಕೂ ಕೂಡ ಆಗಲಿಲ್ಲ ಶಿಖರ್ ಧವನ್ ಅವರ ಆಬ್ಸೆನ್ಸಿಂದ. ಅಪ್ಡೇಟ್ ಬಟ್ಟು ಶಿಖರ್ ಧವನ್ ಮಾತಾಡಿದರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಬಗ್ಗೆ. ಅದೊಂಥರ ಗೋಲ್ಡನ್ ಎರಾ ಮಗ. ಶಿಖರ್ ಧವನ್ ರೋಹಿತ್ ಶರ್ಮಾ ಓಪನ್ ಮಾಡೋದು, ವಿರಾಟ್ ಕೊಹ್ಲಿ ನಂಬರ್ 3 ಬರೋದು ಒಂಥರ ಗೋಲ್ಡನ್ ಎರಾ ಇತ್ತು. ಸೊ ಇದ್ರ ಬಗ್ಗೆ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಲಾಂಗ್ ಸ್ಪ್ಯಾನ್ ಆಯಿತು, ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸು ಆಡ್ತಾಯಿದ್ರು. ಸೊ ಇದೊಂಥರ ನೆನ್ಸ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ. ಅದ್ರ ಬಗ್ಗೆ ಮಾತಾಡಿದ್ರೆ ಅವರು ಈ 5 ವರ್ಷ ಏನು ಆಡಿದ್ವಿ ನಾವು 3 ಜನ ಸೇರಿಕೊಂಡು, ನನಗೆ ಇವಾಗಲೂ ಕ್ಲಿಯರ್ಲಿ ನನಗೆ ನೆನಪಿದೆ, ನಾವು 3 ಜನ ಸೇರಿಕೊಂಡು 100 ಸೆಂಚುರೀಸ್ನ ಇಂಡಿಯಾಗೆ ಕೊಟ್ಟಿದ್ದೀವಿ. 3 ಜನ ಸೇರಿಕೊಂಡು ಆ ಥರ ಪ್ರದರ್ಶನ ನಾವು 3 ಜನ ಕೂಡ ಕೊಟ್ಟಿದ್ದೀವಿ. ಸೊ ಇದು ನನಗೆ ಸಿಕ್ಕಾಪಟ್ಟೆ ಹೆಮ್ಮೆ ಇದೆ. ಆ್ಯಂಡ್ ನಾನು ಥ್ಯಾಂಕ್ ಮಾಡ್ತೀನಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಗೆ ಅಂತಲೂ ಕೂಡ ಹೇಳಿದರೆ. ಅದಲ್ಲದೆ BCCI ಅವರು ಯಾವುದೇ ರೀತಿ ನಡ್ಕೊಂಡಿರ್ಬೋದು ಇವರ ವಿಚಾರದಲ್ಲಿ, ಲಾಸ್ಟ್ 3 ವರ್ಷದಿಂದ ಅವರ ಕನ್ಸಿಡರೇ ಮಾಡದೇ ಇರೋ ರೀತಿ ನಡ್ಕೊಂಡಿದ್ರು ಸಹ ಇವರು BCCIಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಅಪ್ಡೇಟ್ ಬಂತ್ರಿ KL ರಾಹುಲ್ ಅವರು ಮತ್ತು ಅತಿಶ್ ಶೆಟ್ಟಿ ಅವರು ಇಬ್ಬರು ಕೂಡ ಆಕ್ಷನ್ಗೆ ಹಾಕಿದ್ರು. ವಿರಾಟ್ ಕೊಹ್ಲಿ ಅವರ ಜರ್ಸಿ ಇರ್ಬೋದು, KL ರಾಹುಲ್ ಅಂದರೆ ದೊಡ್ಡ ಕ್ರಿಕೆಟರ್ಸ್ಗಳೇನಿದ್ದಾರೆ, ರೋಹಿತ್ ಶರ್ಮಾ ಅವ್ರದ್ದು, ಜೊತೆಗೆ MS ಧೋನಿ ಅವ್ರದ್ದು, ರಾಹುಲ್ ದ್ರಾವಿಡ್ ಅವ್ರದ್ದು ಅಂದರೆ ಬ್ಯಾಟ್ಸು, MS ಧೋನಿ ಅವರ ಬ್ಯಾಟು, KL ರಾಹುಲ್ ಅವರ ಒಂದು ಜರ್ಸಿ. ಸೊ ಇದನ್ನೆಲ್ಲ ಒಂದು ಆಕ್ಷನ್ಗೆ ಹಾಕಿದ್ರು, ಒಂದು ಒಳ್ಳೆ ಕಾಸಿಗೋಸ್ಕರ. ನಾನು ಹಿಂದೆನೇ ಹೇಳಿದ್ದೆ ಅದ್ರ ರಿಲೇಟೆಡ್. ಸೊ ಅದು ಇವಾಗ ಆಕ್ಷನ್ ಮುಗಿದಿದೆ. ವಿರಾಟ್ ಕೊಹ್ಲಿ ಅವರ ಜರ್ಸಿ ಎಷ್ಟಕ್ಕೆ ಹೋಯ್ತು ಅಂತಂದರೆ 40 ಲಕ್ಷಕ್ಕೆ ಸೇಲ್ ಆಯ್ತಂತೆ. ಆಮೇಲೆ 28 ಲಕ್ಷಕ್ಕೆ ವಿರಾಟ್ ಕೊಹ್ಲಿ ಅವರ ಗ್ಲೌಸು ಸೇಲ್ ಆಯ್ತಂತೆ. ಆಮೇಲೆ 24 ಲಕ್ಷಕ್ಕೆ ರೋಹಿತ್ ಶರ್ಮಾ ಅವರ ಬ್ಯಾಟ್ ಸೇಲ್ ಆಯ್ತಂತೆ. 13 ಲಕ್ಷಕ್ಕೆ MS ಧೋನಿ ಅವರ ಬ್ಯಾಟ್ ಸೇಲ್ ಆಯ್ತಂತೆ. ರಾಹುಲ್ ದ್ರಾವಿಡ್ ಅವರ ಬ್ಯಾಟು 11 ಲಕ್ಷಕ್ಕೆ ಸೇಲ್ ಆದರೆ KL ರಾಹುಲ್ ಅವರ ಜರ್ಸಿ 11 ಲಕ್ಷಕ್ಕೆ ಸೇಲ್ ಆಗಿದೆ ಅಂತ ಅಪ್ಡೇಟ್ ಬರ್ತಿದೆ. ಸೊ ಓವರ್ ಆಲ್ ಇವರು ಕಲೆಕ್ಷನ್ ಮಾಡಿದಷ್ಟು ಅಂತಂದರೆ 1.93 CR. ಸೊ ಇದನ್ನ ಒಂದು ಒಳ್ಳೆ ಕಾಸಿಗೋಸ್ಕರ ಯೂಸ್ ಮಾಡ್ಕೊತಾ ಇದ್ದಾರೆ. ಅಪ್ಡೇಟ್ ಫಾರ್ ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ ಆಫ್ ಟಾಪ್ ಅಥ್ಲೀಟ್ಸ್ ಇನ್ ಇಂಡಿಯಾ. ಸೊ ಇವಾಗ ಒಂದು ಸ್ವಲ್ಪ ರಿವೀಲ್ ಆಗಿದೆ. ಎಷ್ಟರ ಮಟ್ಟಿಗೆ ಪಕ್ಕಾ ಶಾರ್ಟಾಗಿ ಇಷ್ಟೇ ಇರುತ್ತೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಒಟ್ನಲ್ಲಿ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಇವಾಗ ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ನು ರ್ಯಾಂಕ್ ಬಂದಿದೆ ಟಾಪ್ 5 ಅಲ್ಲಿ ಯಾರು ಇದ್ದಾರೆ ಅಂತ ಕರೆಂಟ್ಲಿ ಇಂಡಿಯಾದಲ್ಲಿ. ಇಟ್ಸ್ ವಿರಾಟ್ ಕೊಹ್ಲಿ 1912 ಕೋಟಿ ಅಂತ ಅವರ ಬ್ರ್ಯಾಂಡ್ ವ್ಯಾಲ್ಯೂಯೇಷನ್. ಅವರೇ ಬಂದ್ಬಿಟ್ಟು ಹೇಳ್ಕೊಂಡಿಲ್ಲ ನನ್ನ ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ ಎಷ್ಟಿದೆ ಮಗ ಅಂತ. ಬಟ್ ಅಕಾರ್ಡಿಂಗ್ ಟು ರಿಪೋರ್ಟ್ಸು ಇವಾಗ ಟಾಪ್ 5 ಅಂತ ಇವರೇ ಅಂದ್ಕೊಂಡು, ಅಂದರೆ ಇವರೇ ಒಂದು ಲೆಕ್ಕಾಚಾರ ಹಾಕೊಂಡು ಇಷ್ಟಿಷ್ಟು ಇರ್ಬೋದು ಅಂತ. ವಿರಾಟ್ ಕೊಹ್ಲಿ ನಂಬರ್ 1 ಇಟ್ಟರೆ MS ಧೋನಿ ಅವರ ನಂಬರ್ 2 ಇಟ್ಟಿದ್ರೆ 766 crores ಅವರ ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ ಅಂತ. ಜೊತೆಗೆ 766 crores ಸಿಮಿಲರ್ ಆಗಿದೆ ಸಚಿನ್ ತೆಂಡೂಲ್ಕರ್ ಅವ್ರದ್ದು ಕೂಡ ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ ಅಕಾರ್ಡಿಂಗ್ ಟು ರಿಪೋರ್ಟ್ಸು. 344 ಕೋಟಿ ರೋಹಿತ್ ಶರ್ಮಾ ಅವರ ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ ಅಂತ ಇದ್ದರೆ 335 ಕೋಟಿ ನೀರಜ್ ಚೋಪ್ರಾ ಅವರ ಬ್ರ್ಯಾಂಡ್ ವ್ಯಾಲ್ಯೂಯೇಷನ್. ನೋಡಿ ಇವಾಗ ಕ್ರಿಕೆಟರ್ಸ್ ರೇಂಜಿಗೆ ತಗೋತಾರ. ಆದರೂ ಒಬ್ಬ ಅಥ್ಲೀಟ್ ಅಂತ ಅಂದರೆ ಒಬ್ಬ ಇಂಡಿವಿಜುವಲ್ ಸ್ಪೋರ್ಟ್ ಆಡ್ಕೊಂಡು, ಅಂದರೆ ಇದು ಕೂಡ ಒಂಥರ ಗ್ರೂಪ್ ಇವೆಂಟ್ ಅಲ್ಲ, ಸೊ ಕ್ರಿಕೆಟರ್ಸ್ ರೇಂಜಿಗೆ ತೂಗೋ ಥರ ಆಗಿದ್ದಾರೆ ಯಾರಾದರೂ ಒಬ್ಬರು ಅಥ್ಲೀಟ್ ಅಂತ ಅಂದರೆ ಇಂಡಿವಿಜುವಲ್ ಸ್ಪೋರ್ಟು, ಅಂದರೆ ಕ್ರಿಕೆಟ್ ಅಂದರೆ ಗ್ರೂಪ್ ಇವೆಂಟಲ್ಲಿ ಬರುತ್ತೆ. ಸೊ ಇದು ಇಂಡಿವಿಜುವಲ್ ಇವೆಂಟಲ್ಲಿ ಬರುತ್ತೆ. ಸೊ ಒಬ್ಬ ಇಂಡಿವಿಜುವಲ್ ಇವೆಂಟ್ನ ಆಡ್ಕೊಂಡು ಕ್ರಿಕೆಟರ್ಸ್ ರೇಂಜಿಗೆ ತಗೋದಿದೆಯಲ್ಲ ಅದು ಇಂಡಿಯಾದಲ್ಲಿ. ಸೊ ಇದೊಂಥರ ನೆಕ್ಸ್ಟ್ ಲೆವೆಲ್ ಅಂತ ಹೇಳಬೇಕು. ಯಾಕಂದರೆ ಆ ರೇಂಜಿಗೆ ರೆಸ್ಪೆಕ್ಟ್ನ ನೀರಜ್ ಚೋಪ್ರಾ ಅವರು ಸಂಪಾದನೆ ಮಾಡಿದರೆ ಇಂಡಿಯಾದಲ್ಲಿ. ಅಪ್ಡೇಟ್ ಶಕೀಬ್ ಅಲ್ ಹಾಸನ್ ಮೇಲೆ FIR ಆಗಿದೆಯಂತೆ ಮರ್ಡರ್ ಕೇಸಲ್ಲಿ ಅಂತ ಅಪ್ಡೇಟ್ ಬರ್ತಾ ಇದೆ ಮಗ. ಬಾಂಗ್ಲಾದೇಶಿ ಪ್ಲೇಯರು, ಮಾಜಿ ಕ್ಯಾಪ್ಟನ್ನು, ಪೊಲಿಟಿಷಿಯನು ಬಾಂಗ್ಲಾದೇಶದಲ್ಲಿ. ಸೊ ಏನೇನೆಲ್ಲ ಆಗಿರೋರು, ಸಿಕ್ಕಾಪಟ್ಟೆ ಕೋಪ ಮನುಷ್ಯಂಗೆ ಶಕೀಬ್ ಅಲ್ ಹಾಸನ್ಗೆ. ಅದು ಏನಾಗಿದೆ ಅಂತ ಗೊತ್ತಿಲ್ಲ, ಯಾಕೋ ಡಿಬಾ ಸ್ಟೋರಿ ಆಗಿರೋ ಥರ ಕಾಣಿಸ್ತೈತೆ. ಸೊ ಏನೋ FIR ಆಗಿದೆ ಅದು ಇದು ಅಂತೆಲ್ಲ ಈ ಅಪ್ಡೇಟ್ ಬರ್ತಿದೆ, ಗೊತ್ತಿಲ್ಲ ಅದನ್ನ ಎಷ್ಟು ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಂತಾರೆ ಬಾಂಗ್ಲಾದೇಶಲ್ಲಿ ಅಂತ. ಮೊದಲೇ ಹೊತ್ಕೊಂಡು ಉರಿತಾ ಇದೆ ಬಾಂಗ್ಲಾದೇಶ. ಇವಾಗ ಅದೇನು ಮಾಡ್ತಾರೆ ಅಂತ ಗೊತ್ತಿಲ್ಲ, ನೋಡೋಣ ಅದೇನೇನು ಅಪ್ಡೇಟ್ಗಳು ಬರುತ್ತೋ ಗೋಯಿಂಗ್ ಫಾರ್ವರ್ಡ್ ಇನ್ ದ ಫ್ಯೂಚರ್ ಶಕೀಬ್ ಅಲ್ ಹಾಸನ್ ರಿಲೇಟೆಡ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇಷ್ಟ ಆಗಿತ್ತು ಟಾಪ್ 5 ರೀಡಿಂಗ್ ಅಪ್ಡೇಟ್ಸು. ನಿಮ್ಗಾರು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು, ಹಂಗೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.